ಅನಾಮಿಕಾ ವಿನೀತ್. ನೀವು ನರ್ಸ್ ಆಗಿದ್ರೆ ಈ ಹೆಸರು ರೀಸೆಂಟ್ ಆಗಿ ತುಂಬಾ ಸಲ ಕೇಳಿರ್ತೀರ. ಮ್ಯಾನೇಜ್ಮೆಂಟ್ ಅಂಡ್ ಫ್ಯಾಕಲ್ಟಿ ಟಾರ್ಚರ್ಗೆ ಫಸ್ಟ್ ಸೆಮ್ ನರ್ಸಿಂಗ್ ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಮಾತಾಡ್ತಿಲ್ಲ, ಯಾಕಂದ್ರೆ ಅವ್ರು ನಮ್ಮ ಕರ್ನಾಟಕದವ್ರಲ್ಲ ಅಂತ ಹೇಳಿ. ಆದ್ರೆ ಅವ್ರು ಸ್ಟಡಿ ಮಾಡಿದ್ದು, ಸೂಸೈಡ್ ಮಾಡ್ಕೊಂಡಿದ್ದು ಎರಡು ನಮ್ಮ ಕರ್ನಾಟಕದಲ್ಲಿ ಶ್ರೀ ದಯಾನಂದ ಸಾಗರ್ ಯೂನಿವರ್ಸಿಟಿ. ಈ ಕಾಲೇಜಲ್ಲೇ ಅನಾಮಿಕಾ ಅನ್ನೋ ಕೇರಳದ ವಿದ್ಯಾರ್ಥಿನಿ ಸ್ಟಡಿ ಮಾಡ್ತಿದ್ದು. ಫೆಬ್ರವರಿ 4 ರಾತ್ರಿ 9:50ಕ್ಕೆ ಹಾಸ್ಟೆಲ್ ನಲ್ಲಿ ಈ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ರು. ವಿದ್ಯಾರ್ಥಿನಿ ಸಾಯೋಕು ಮೊದ್ಲು 2 ಲೆಟರ್ ಬರೆದಿದ್ರಂತೆ. ಆದ್ರೆ ಪೊಲೀಸ್ ಕೈಗೆ ಸಿಕ್ಕಿದ್ದು ಒಂದೇ ಲೆಟರ್. ಅದರಲ್ಲಿ ಒಂದ್ ಲೆಟರ್ ಅಲ್ಲಿ ಪ್ರಿನ್ಸಿಪಲ್ ಮತ್ತೆ ಫ್ಯಾಕಲ್ಟಿ ಹೆಸರಿದೆ ಅನ್ನೋ ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಅವರು ಅದನ್ನ ಮರೆ ಮಾಡ್ತಿದ್ದಾರೆ ಅಂತ ಅಲ್ಲಿನ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಆತ್ಮಹತ್ಯೆಗೆ ಮುಖ್ಯ ಕಾರಣಗಳು ಕೇರಳದವರು ಅನ್ನೋ ಕಾರಣಕ್ಕೆ ತುಂಬಾ ಕೀಳಾಗಿ ನೋಡ್ತಾ ಇದ್ರು. ಮತ್ತೆ ಕ್ಲಾಸ್ ಕೋಆರ್ಡಿನೇಟರ್ ಡಾಕ್ಟರ್ ಸುಜಾತ ಸಾಗರ್ ಅವರಿಂದ ಆಲ್ರೆಡಿ ನೀವು ಬ್ಲಾಕ್ ಲಿಸ್ಟ್ ಅಲ್ಲಿ ಇದ್ದೀರಾ, ಯಾಕೆ ಇಷ್ಟೊಂದು ಓದ್ತಾ ಇದ್ದೀರಾ, ನೀವು ಎಷ್ಟು ಓದಿದ್ರು ಈ ಸರ್ತಿ ಪಾಸ್ ಆಗಲ್ಲ ಅಂತ ಟಾರ್ಚರ್ ಕೊಡ್ತಿದ್ರಂತೆ. ಅಂಡ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಅವ್ರ ಪೇರೆಂಟ್ಸ್ ಮುಂದೆ ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ. ಈ ಕಾಲೇಜಿನ ಪ್ರಿನ್ಸಿಪಲ್ ಶಾಂತಮ್ಮ ಅವರು ಕೇರಳದವ್ರನ್ನ ಕೇರಳದಲ್ಲಿರೋ ಕಾಲೇಜಸ್ ಇಂದಾನೆ ಹೊರಗಡೆ ಹಾಕ್ತಾ ಇದಾರೆ ಅಂತೇಳಿ ಅವಮಾನ ಮಾಡ್ತಾ ಇದ್ರಂತೆ. ಮತ್ತೆ ಈ ವಿದ್ಯಾರ್ಥಿಗಳು ಏನಾದ್ರೂ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ರೆ ಒಳ್ಳೆ ಕ್ರಿಮಿನಲ್ ತರ ನೋಡ್ತಾ ಇದ್ರಂತೆ. ಕಾಲೇಜಿನ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ, ಇಲ್ಲಿ ನಡೆದಿರೋ ಸುಸೈಡ್ಗೂ ಕಾಲೇಜ್ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ಯಾರಿಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡಾಗ ಪ್ರಿನ್ಸಿಪಲ್ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಎಲ್ಲೋ ದೂರನೇ ಇದ್ರು, ಯಾಕೆ ಬರ್ಲಿಲ್ಲ? ಅವ್ರ ಕಾಲೇಜಿನ ವಿದ್ಯಾರ್ಥಿನಿ ಒಬ್ರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರದ್ದೇನೋ ತಪ್ಪಿಲ್ಲ ಅಂದ್ರೆ ಬರ್ಬೇಕಾಗಿತ್ತು ತಾನೆ. ಕೇರಳ ಸ್ಟೂಡೆಂಟ್ಸ್ ಜಾಸ್ತಿ ಫೀಸ್ ಪೇ ಮಾಡ್ತಾರೆ ಅಂತೇಳಿ ಅವ್ರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತೀರಾ? ಆ ಎಲ್ಲಾ ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷ 1.5 ಇಂದ 2 ಲಕ್ಷವರೆಗೂ ತಗೊಂಡು ಇಷ್ಟೊಂದು ತೊಂದರೆ ಕೊಡೋದು ಸರಿ? ಇದರಿಂದ ಬರೀ ಆ ಒಂದು ಕಾಲೇಜ್ ಮರ್ಯಾದೆ ಹೋಗಲ್ಲ, ಇಡೀ ಕರ್ನಾಟಕದ್ದೇ ಮರ್ಯಾದೆ ಹೋಗುತ್ತೆ. ಪ್ರತಿ ಸರ್ತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಪೊಲೀಸ್ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಸುಮ್ನೆ ಕೂತ್ಕೊಳ್ತಾ ಇದೀವಿ. ಈ ಸರ್ತಿನಾದ್ರೂ ಆ ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಸಿಗ್ಲಿ. ಜಸ್ಟಿಸ್ ಫಾರ್ ಅನಾಮಿಕಾ.